ಚಾಮರಾಜಪೇಟೆಯಲ್ಲಿ ಮನೆಗಳಿಗೆ ಪೆಟ್ರೋಲ್ ಮಿಶ್ರಿತ ನೀರು ಸರಬರಾಜಾಗ್ತಾ ಇದೆಯಂತೆ. ಅಪಾರ್ಟ್ಮೆಂಟ್ ಹಾಗೂ ಮನೆಗಳಿಗೆ ಪೆಟ್ರೋಲ್ ಮಿಶ್ರಿತ ನೀರು ಸಿಗ್ತಾ ಇದೆ. ಪೆಟ್ರೋಲ್ ಬಂಕ್ನಿಂದ 30 ರಿಂದ 40 ಮೀಟರ್ ದೂರದಲ್ಲಿ ಮನೆಗಳಿದ್ದಾವೆ. ಇಲ್ಲಿನ ಬೋರ್ವೆಲ್ನಲ್ಲಿ ನೀರು ಮಾತ್ರ ಸಿಗ್ತಾ ಇಲ್ಲ, ಪೆಟ್ರೋಲ್ ಮಿಶ್ರಿತ ನೀರು ಸಿಗ್ತಾ ಇದೆ. ಬೋರ್ವೆಲ್ ನೀರು ಗಿಡ ಮರಗಳಿಗೆ ಹಾಕೋದಕ್ಕೂ ಕೂಡ ಯೋಗ್ಯವಲ್ಲ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ನಾವು ಇವತ್ತಿನವರೆಗೆ ಈ ಚರಂಡಿ ನೀರು ಮಿಶ್ರ ಆಗೋದನ್ನು ಕೇಳಿರ್ತೀವಿ. ಈ ಟಾಯ್ಲೆಟು ಬಾತ್ರೂಮಿಂದ ಬರುವಂಥ ಚರಂಡಿಯ ನೀರಿನಲ್ಲಿ ಮಿಶ್ರ ಆಗಿದೆ, ಕುಡಿಯೋ ನೀರಿನಲ್ಲಿ ಮಿಶ್ರಿತವಾಗಿದೆ, ಬೋರ್ವೆಲ್ನಲ್ಲೂ ಅದೇ ನೀರು ಬರ್ತಾ ಇದೆ ಅಂತ ಕೇಳಿದ್ದೀವಿ. ಆದರೆ ಇಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆಯಂತೆ. ಒಂದು 30-40 ಮೀಟರ್ ಆಸುಪಾಸಿನಲ್ಲಿ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿಂದ ಈ ಬೋರ್ವೆಲ್ನ ನೀರಿನ ಜೊತೆಗೆ ಪೆಟ್ರೋಲು ಮಿಶ್ರ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇರೋದು. ಆದರೆ ಹೌದಾ ಇದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಪೆಟ್ರೋಲ್ ಬಂಕ್ನಲ್ಲಿ ಎಲ್ಲಾದರೂ ಅಂಡರ್ ಗ್ರೌಂಡ್ನ ಟ್ಯಾಂಕ್ ಇರುತ್ತಲ್ಲ, ಅದೆಲ್ಲಾದರೂ ಲೀಕೇಜ್ ಇದೆಯಾ? ಲೀಕೇಜ್ ಇದ್ದಿದ್ರೆ ಪೆಟ್ರೋಲ್ ಬಂಕ್ ಅವ್ರಿಗೆ ಗೊತ್ತಾಗಬೇಕು. ಪೆಟ್ರೋಲ್ ಲೀಕೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಪ್ರತಿದಿನ ಆ ಟ್ಯಾಂಕರಲ್ಲಿ ಎಷ್ಟಿರುತ್ತೆ, ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ಈ ಅಂಕಿಅಂಶಗಳು ಸಿಗ್ತವೆ. ಪೆಟ್ರೋಲ್ ಮಿಕ್ಸ್ ಅದು ಸ್ಮೆಲ್ಲು ಪೆಟ್ರೋಲ್ದೇ ಬರ್ತಿರೋದು. ನಮಗೆ ಇವಾಗ 1 ಇಯರ್ ಆಗ್ತಾ ಬಂತಿದ್ದು ಶುರುವಾಗಿ. ಮೊದಲು ಇನ್ಶಿಯಲ್ ಇಷ್ಟೊಂದು ಸ್ಮೆಲ್ ಇರಲಿಲ್ಲ. ಆಮೇಲೆ ಇವಾಗ ಸಿಕ್ಕಾಪಟ್ಟೆ ಸ್ಮೆಲ್ ಇದೆ, ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಇದು ಪೆಟ್ರೋಲ್ದೇ ಸ್ಮೆಲ್ಲು ಮತ್ತು ಇಮೇಜ್ ಇದೇನಿಲ್ಲ ನಮಗೆ. ಅದು ಯೂಸ್ ಮಾಡೋಕ್ಕಾಗಲ್ಲ. ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ನಮ್ಗೆ ಅದನ್ನು ಯೂಸ್ ಮಾಡಬೇಡಿ ಅಂತಲೇ ಬಂದಿರೋದು ರಿಪೋರ್ಟಲ್ಲಿ. ಅಲ್ಲ, ಜಲಮಂಡಳಿಯವರು ಯೂಸ್ ಮಾಡಬೇಡಿ ಅಂತ ಅಷ್ಟೇ ಸುಮ್ಮನಾದ್ರೆ ಆಮೇಲೆ ಏನು ಕ್ರಮ ತಗೊಂಡು? ಅದು ಏನಂದರೆ ನಮ್ದು ಇದು ಬೋರ್ವೆಲ್ ಹಾಕೋಕ್ಕೆ ಹೋಗಿ ಕಾರ್ಪೊರೇಷನ್ ಅವರು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವರು ಕುಡಿಯೋಕ್ಕೆ ಯೋಗ್ಯವಿಲ್ಲ ಅಷ್ಟೇ, ಇದು ಮಾಡಿ ಸ್ಟಿಕ್ಕರ್ ಹಾಕಿದರೆ ಯೂಸ್ ಮಾಡಬೇಡಿ ಅಷ್ಟೇ ಹೇಳಿರೋದು. ಮತ್ತು ನೀವು ನೀರಿಗೆ ಏನು ಮಾಡ್ತೀರಿ? ಇವಾಗ ಕಾರ್ಪೊರೇಷನ್ದು ಬರ್ತಿದೆ ಸ್ವಲ್ಪ, ಇವಾಗ ಶಾರ್ಟೇಜ್ ಆಗ್ತಿದೆ. ಸಮ್ಮರ್ ಶುರುವಾಯ್ತಲ್ಲ, ತುಂಬ ಇದಾಗ್ತಿದೆ. ಅದೇ ಇದಿಲ್ಲನ ನಾವು ಟ್ಯಾಂಕರೇ ಉಪಯೋಗಿಸೋದು. ಕಾವೇರಿ ನೀರಲ್ಲಿ ಇದು ಮಿಕ್ಸ್ ಆಗಿರೋದಲ್ವಾ? ಅಲ್ಲ ನಮಗೆ ಬೋರ್ವೆಲ್ಲಿಗೆ ಮಿಕ್ಸ್ ಆಗಿರೋದು, ಬೋರ್ವೆಲ್ ವಾಟ್ರಿಗೆ. ಕಾವೇರಿ ನಿಮ್ದು ಅಪಾರ್ಟ್ಮೆಂಟ್ ಬೋರ್ವೆಲ್ಲ? ನಂದು ಎದುರುಗಡೆ ಮನೆ ಇರೋದು. ಮನೆಗೆ ನಮ್ಮದು ಬೋರ್ವೆಲ್ ಇದೆ. 5 ಮನೆ ಇದೆ ನಮ್ಮದು. 5 ಮನೆಗೆ ನಾವು ಮೊದಲಿದೆ ಯೂಸ್ ಮಾಡ್ತಿದ್ದಿದ್ದು. ಅಡುಗೆ ಕೂಡ ನಾವು ಇದನ್ನೇ ಮಾಡ್ತಿದ್ವಿ. ಕುಡಿಯೋ ನೀರು ಬೋರ್ವೆಲ್ ನೀರು ಯೂಸ್ ಮಾಡ್ತಿದ್ದಿದ್ದು. ಇವಾಗ ಏನು ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ನಮಗೊಂದು 4-5 ತಿಂಗಳಿಂದ, ಒಂದು 6 ತಿಂಗಳಿಂದ ಶುರು ಆಗಿತ್ತು. ಅಷ್ಟು ಸೀರಿಯಸ್ ಅನ್ನಿಸ್ಲಿಲ್ಲ. ಈಗ ಒಂದು 3-4 ಮಂತ್ಸ್ ಅಂತೂ ಬಹಳ ಸಿವಿಯರ್ ಆಗಿ ಆಲ್ಮೋಸ್ಟು ಪೆಟ್ರೋಲಲ್ಲಿ ಸ್ನಾನ ಮಾಡ್ದಂಗೆ ಆಗ್ಬಿಡುತ್ತೆ. ನಮ್ಮದು ಪ್ರಾಬ್ಲಮ್ ಏನು ಅಂದರೆ, ನಾವು ಸ್ವಲ್ಪ ಆರ್ಥೋಡಾಕ್ಸ್ ಆಗಿದ್ದೀವಿ. ಆ ಬೋರ್ವೆಲ್ಲು ದೇವ್ರ ಪೂಜೆಗೆ ಮಾಡೋದು ಇಂಥದ್ದೆಲ್ಲ ಉಪಯೋಗಿಸ್ತೀವಿ, ತೀರ್ಥಕ್ಕೆ ಇದಕ್ಕೆಲ್ಲ. ಅದು ಪೆಟ್ರೋಲ್ ಬಂದರೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂದರೆ ಅದು ಪೆಟ್ರೋಲ್ ಮಾಡೋಕ್ಕಾಗತ್ತೆ. ಮತ್ತು ಅದೇ ಒಂದು ಗಿಡಕ್ಕೆ ನೀರು ಹಾಕೋಕ್ಕಾಗಲಿ, ಈ BWSSP ಅನ್ನೋರು ಕಾರ್ಪೊರೇಷನ್ ನೀರನ್ನು ಗಿಡಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ಗಿಡಕ್ಕೆ ಬೋರ್ವೆಲ್ ನೀರು ಹಾಕೋಣ ಅಂದರೆ ಅದು ಫುಲ್ಲು ಇದಾಗ್ತಿದೆ. ಮತ್ತು ಅಲ್ಲಿ ಸ್ನಾನ ಮಾಡಿದ್ರೆ ಅಲರ್ಜಿ, ಹಾಗಾಗಿ ಮತ್ತು ತುಂಬ ಬೇಸಿಕ್ ನಮಗೆ ನೀರೇ ಇರೋದು. ಅದು ಈ ಸಮ್ಮರಲ್ಲಂತೂ ಇನ್ನೂ ನೀರು ಬೇಕು. ಫಸ್ಟು 1 ನಿಮಿಷ ಏನೋ ಒಳ್ಳೆ ನೀರು ಬಂದರೂ ಆಮೇಲೆ ಬರೀ ಪೆಟ್ರೋಲ್ ನೀರೇ ಬರುತ್ತೆ. ಹಾಗಾಗಿ ಅದು ಯಾವುದಕ್ಕೂ ಬಟ್ಟೆ ಒಗೆಯೋಕ್ಕಾಗಲಿ ಸ್ನಾನಕ್ಕೆ ಉಪಯೋಗಿಸೋಂಗೆ ಇಲ್ಲ. ಸೊ ಕಾರ್ಪೊರೇಷನ್ ನೀರು ಕನ್ಸಂಪ್ಷನ್ ಜಾಸ್ತಿ ಆದಷ್ಟು ನಮಗೆ ಚಾರ್ಜಸ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ತುಂಬ ತೊಂದರೆ ಆಗ್ತಿದೆ. ಇದಕ್ಕೆ ಸೊಲ್ಯೂಷನ್ ನೀವೇ ಮೀಡಿಯಾದವರೇ ಮಾಡಬೇಕು. ಇದು ನಮಗೊಂದು ವರ್ಷದಿಂದ ಈ ಪ್ರಾಬ್ಲಮ್ ಬರ್ತಾಯಿದೆ ನಮಗೆ. ಈ ನೀರು ಮುಂಚೆ ಅಡುಗೆ ಮಾಡ್ತಾಯಿದ್ರಂತೆ ನೀರಲ್ಲಿ, ಆ ಥರ ಅಷ್ಟು ಪ್ಯೂರ್ ಆಗಿದ್ದಿದ್ದು ನೀರಿದು. ಈಗ ಒಂದು ವರ್ಷದಿಂದ ಈಚೆಗೆ ಫಸ್ಟ್ ನಮ್ಮ ಎಫೆಕ್ಟ್ ಆಗಿದ್ದೇ ನಮ್ಮ ಅಪಾರ್ಟ್ಮೆಂಟ್. ಯಾವಾಗ ನಾವು ಇಲ್ಲಿ ಇದೆಲ್ಲ ಬಂತು ನಾವು ನಿಲ್ಲಿಸಿದ ಮೇಲೆ ಅದು ಹಂಗೆ ಮುಂದಕ್ಕೆ ಹಂಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾಯಿದೆ. ಸೊ ನಾವು ಇದನ್ನು ಯಾವಾಗ ಅಡುಗೆಗೂ ಸ್ವಲ್ಪ ವಾಸನೆ ಅಂತ ಬಂದಾಗ ನಾವು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ವಿ. ಆಮೇಲಿಂದ ಮುಖ ತೊಳ್ಕೊಳಕ್ಕಾಗಲಿ, ಬಾಯಿ ಮುಕ್ಕಳಿಸ್ಕೊಳಕ್ಕಾಗಲಿ, ಏನೇ ಮಾಡಿದ್ರು ಕೂಡ ಅದು ಪೆಟ್ರೋಲೇ, ನಾವು ಆ್ಯಸ್ ಇಫ್ ನಾವು ಪೆಟ್ರೋಲೇ ತೊಗೋತಾ ಇದ್ದೀವಿ ಅನ್ನೋ ಥರ ಆಗ್ತಾಯಿತ್ತು. ಮೈಯೆಲ್ಲ ಅಲರ್ಜಿ ಬರ್ತಾಯಿತ್ತು. ಆಮೇಲಿಂದ ಕಂಪ್ಲೇಂಟ್ ಕೊಟ್ವಿ. ನಮ್ಮ ಯಾರು ಕಾರ್ಪೊರೇಟರ್ ಇದ್ದಾರೆ, ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ವಿ. ಅವರು ಬಂದರು, ಆಫೀಸರ್ಸ್ನೆಲ್ಲ ಕರ್ಕೊಂಡು ಬಂದರು, ಎಲ್ಲ ಒಂದು ವಿಸಿಟ್ ಆಯಿತು. ತಿರ್ಗಾ ಒಂದು 3 ಸತಿ ಬಂದು ಸ್ಯಾಂಪಲ್ ತೊಗೊಂಡಿದ್ರು ಲ್ಯಾಬರ್. ಆಮೇಲಿಂದ ರಿಸಲ್ಟ್ ಏನು ಅಂತಲೂ ನಮಗೆ ವಿಷಯ ಗೊತ್ತಾಗಲಿಲ್ಲ. ಸರಿ, ಇನ್ನು MLA ಅವ್ರಿಗೂ ಒಂದು ನಾವು ಇದು ಕೊಟ್ವಿ ಕಂಪ್ಲೇಂಟು ಇವ್ರ ಮೂಲಕ. ಅಲ್ಲಿದು ಏನೂ ಪ್ರಯೋಜನ ಆಗಿಲ್ಲ. ನಾವು ಅವರೇ ಬಂದಿದ್ದರು, ಆಫೀಸರ್ಸ್ ಎಲ್ಲ ಬಂದರು, ಅವರೇ ಬಂದು ಹಾಕ್ಬಿಟ್ಟು ಹೋಗಿದ್ದು ಅದನ್ನು. ಮತ್ತು ಆಮೇಲಿಂದ ಈ ಕಡೆ ಯಾರೂ ತಲೆನೇ ಹಾಕಲಿಲ್ಲ. ನೀವೇನು ಕಾಲ್ ಮಾಡಿಲ್ಲ ಅವ್ರಿಗೆ? ಇಲ್ಲ, ಅವರು ಲ್ಯಾಬನ್ನು ಕಳೆದ್ರು. ಮೊಬೈಲ್ ಲ್ಯಾಬೇ ಬಂದಿತ್ತು. ಎಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋದರು. ನಾವು ಹೇಳ್ತೀವಿ, ಇದ್ರದ್ದು ರಿಸಲ್ಟ್ ಹೇಳ್ತೀವಿ, ಅದಾದಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತಂದು. ರಿಸಲ್ಟು ಬರಲಿಲ್ಲ, ಏನು ಆ್ಯಕ್ಷನು ತೊಗೊಳ್ಳೋದು. ಸತ್ತರ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸತ್ತರ್ ಈ ಹಿಂದೆ ಈ ಬಾತ್ರೂಮು, ಟಾಯ್ಲೆಟು ಇದರ ನೀರೆಲ್ಲ ಸೇರ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಆದರೆ ಪೆಟ್ರೋಲು
ಪೆಟ್ರೋಲ್ ಬಂಕ್ ಅವ್ರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಈ ಟೆಸ್ಟ್ ರಿಪೋರ್ಟ್ ಇನ್ನೂ ಬಂದಿಲ್ವಂತ? ವಾಸ್ತವ ಈ ಒಂದು ವಿಚಾರ ಅಂದ್ರೆ ಚಾಮರಾಜಪೇಟೆಯ ರಾಘವೇಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಕೇವಲ 40 ಮೀಟರ್ ಅಂತರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಅವರು ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಮ್ಮಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋದನ್ನ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಬಟ್ ಅಪಾರ್ಟ್ಮೆಂಟ್ ನಿವಾಸಿಗರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಅಂಡರ್ ಗ್ರೌಂಡ್ ನಲ್ಲಿ ಲೀಕೇಜ್ ಆಗಿದೆ, ಸಣ್ಣ ಮಟ್ಟದ ಲೀಕೇಜ್ ಆಗಿ ಅದು ಬೋರ್ವೆಲ್ ನೀರು ಸೇರಿ ಅದು ಈಗ ಹೊರಬರ್ತಾ ಇರುವಂತದ್ದು ಅನ್ನೋದನ್ನ ಅಲ್ಲಿಯ ಅಪಾರ್ಟ್ಮೆಂಟ್ ನಿವಾಸಿಗಳು ಆರೋಪ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಅವರು ಮೊದಲಿಗೆ ಜಲಮಂಡಳಿಗೆ ಒಂದು ದೂರನ್ನು ಕೊಡ್ತಾರೆ. ಜಲಮಂಡಳಿ ಅಧಿಕಾರಿಗಳು ಬಂದು ಅದರ ನೀರಿನ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಕುಡಿಯಲು ಯೋಗ್ಯವಿಲ್ಲ ಅನ್ನೋದರ ರಿಪೋರ್ಟ್ ಬರುತ್ತೆ. ಬಟ್ ಜಲಮಂಡಳಿ ಏನು ಸಿಬ್ಬಂದಿ ಏನಿದ್ದಾರೆ ಅಷ್ಟಕ್ಕೆ ಸೀಮಿತ ಆದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಯಾವಾಗ ಇದು ಕುಡಿಯಲು ಯೋಗ್ಯವಲ್ಲ ಅನ್ನೋ ರಿಪೋರ್ಟ್ ಬರುತ್ತೋ ಅದರೊಂದು ಬೋರ್ಡ್ ಹಾಕಿ ಅಲ್ಲಿಗೆ ಸುಮ್ಮನಾಗ್ತಾರೆ. ಬಟ್ ಅಲ್ಲಿ ಏನು ಲೋಪ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಲು ಮುಂದಾಗಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಖುದ್ದು ನಾವು ಕೂಡ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರು ಅಂದ್ರೆ ಈಗ ಇಲ್ಲಿಗಲ್ ಕನೆಕ್ಷನ್ ಆಗಿರೋದನ್ನ ಈ ರೀತಿ ಆಗಬಹುದು. ಯಾಕಂದ್ರೆ ಅತಿ ಹೆಚ್ಚು ಇಲ್ಲಿಗಲ್ ಕನೆಕ್ಷನ್ ಏನಿದೆ ಅದಾಗಿರೋದು ಚಾಮರಾಜಪೇಟೆಯಲ್ಲಿ. ಜಲಮಂಡಳಿ ಅವರು ಒಂದು ಸರ್ವೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಇಲ್ಲಿಗಲ್ ಕನೆಕ್ಷನ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಆಗಿರುವಂತಹ ಚಾಮರಾಜಪೇಟೆ ಅನ್ನೋ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಅದರ ಮುಂದಿನ ಹೆಜ್ಜೆ ಆಗಿ ಮುಂದಿನ ಹಂತವಾಗಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಯಾವಾಗ ಈ ಒಂದು ಅತಿ ಹೆಚ್ಚು ಚಾಮರಾಜಪೇಟೆಯಲ್ಲಿ ಆಗಿರೋದು ಗೊತ್ತಾದ್ರೂ ಕೂಡ ತದನಂತರದಲ್ಲಿ ಅವರು ಜನರಲ್ಲಿ ಮನವಿ ಮಾಡಿದ್ರು ಬಿಟ್ರೆ ತಪ್ಪಿತಸ್ಥರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿ ಈ ಒಂದು ಪ್ರಕರಣದಲ್ಲಿ ಕೂಡ ಆಗಿದೆ ಅನ್ನೋ ಅನುಮಾನ ಏನಿದೆ ಅಲ್ಲಿ ನಿವಾಸಿಗಳು. ಯಾಕಂದ್ರೆ ಕೇವಲ 40 ಮೀಟರ್ ಅಂತರದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅದರ ಈಗ ನೀರು ಮನೆಗೆ ಬರ್ತಿರುವಂತಹ ನೀರೇನಿದೆ ಅಲ್ಲಿ ಕೂಡ ಪೆಟ್ರೋಲ್ನ ಅಂಶ ಪತ್ತೆ ಆಗ್ತಾ ಇದೆ. ಬಟ್ ಪೆಟ್ರೋಲ್ ಬಂಕ್ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಈಗ ಹಾಗಾದ್ರೆ ತಪ್ಪು ಯಾರದು ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯಾಕಂದ್ರೆ ಪೆಟ್ರೋಲ್ ಬಂಕ್ ಯಾವುದು ತಪ್ಪಿಲ್ಲ ಅಂದ ಮೇಲೆ ಜನರದ್ದು ತಪ್ಪಿಲ್ಲ ಅಂದ್ಮೇಲೆ ಅದು ತಪ್ಪು ಯಾರದು ಅನ್ನೋ ಪ್ರಶ್ನೆಯನ್ನು ಇದೀಗ ಜನರು ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಜಲಮಂಡಳಿ ಈ ಒಂದು ವಿಚಾರವಾಗಿ ಎಂಟ್ರಿ ಆಗಿ ಯಾರದು ತಪ್ಪು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿತ್ತು. ಯಾವಾಗ ಈ ಒಂದು ನಿರ್ಲಕ್ಷ್ಯ ತೋರಿದ್ರು ಅವರು ಖುದ್ದು ಚಾಮರಾಜಪೇಟೆ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರು ಕೂಡ ಒಂದು ಪತ್ರ ಬರೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಈ ರೀತಿ ನಿರಂತರವಾಗಿ 6 ತಿಂಗಳಿನಿಂದ ಅವರು ಈ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ರು. ಬಟ್ ಕಳೆದ 1 ತಿಂಗಳಿಂದ ಈ ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಬಿಟ್ಟಿತ್ತು. ಬಟ್ ಇದೀಗ ಮತ್ತೆ ಈ ರೀತಿಯ ಮನೆಗೆ ಬರ್ತಿರುವಂತಹ ನೀರಿನಲ್ಲಿ ಪೆಟ್ರೋಲ್ ಅಂಶ ಪತ್ತೆ ಆಗ್ತಾ ಇರುವಂತದ್ದು. ಇದೀಗ ಅವರು ಅನಿವಾರ್ಯವಾಗಿ ಮತ್ತೆ ಟ್ಯಾಂಕರ್ ನೀರನ್ನು ಡಿಪೆಂಡ್ ಆಗಿರುವಂತಹ ಪರಿಸ್ಥಿತಿ ಇದೆ. ಬಟ್ ಅಲ್ಲಿ ಈಗಾಗಲೇ ನೀರು ಕುಡಿದಿರುವಂತಹ ಮಕ್ಕಳಿಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಅವರ ಊತ ಕಾಣಿಸ್ಕೊಂಡು ಮುಖದಲ್ಲಿ ಊತ ಕೂಡ ಕಾಣಿಸ್ಕೊಂಡಿತ್ತು. ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ತಪ್ಪಿತಸ್ಥರು ಅಂದ್ರೆ ಸಮಸ್ಯೆಯ ಮೂಲ ಎಲ್ಲಿದನ್ನು ಗೊತ್ತಿದ್ರು ಕೂಡ ಯಾಕೆ ಕ್ರಮ ಕೈಗೊಂಡೆ ಅನ್ನೋ ಪ್ರಶ್ನೆಯನ್ನು ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಡ್ತಾ ಇರುವಂತದ್ದು. ವಾಸ್ತವ. ಓಕೆ, ಥ್ಯಾಂಕ್ ಯು ಸತ್ತರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.